ರೋಟರಿ ಕೋಲಾರ ಲೇಕ್ಸೈಡ್ ಪದಗ್ರಹಣ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು. ದೊಡ್ಡವನಶೆಟ್ಟಹಳ್ಳಿ ಗ್ರಾಮದಲ್ಲಿ ಗ್ರಾಮ ವಿಕಾಸ್ ಸಂಸ್ಥೆ ಸಭಾಂಗಣದಲ್ಲಿ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಯಿತು. ಈ ಕಾರ್ಯಕ್ರಮದಲ್ಲಿ ರೋಟರಿ ಕೋಲಾರ ಲೇಕ್ಸೈಡ್ನ ನೂತನ ಅಧ್ಯಕ್ಷರಾಗಿ ರವಿ ಜಿಎಂ, ಕಾರ್ಯದರ್ಶಿಯಾಗಿ ಶಶಿಕುಮಾರ್ ಆಯ್ಕೆಯಾಗಿದ್ದಾರೆ. ನಮ್ಮ ಪೂಜ್ಯ ಗುರುಗಳಾದಂತಹ ರಾವ್ ಸಾವ್ರ ಅವರಿಗೆ ಮೊದಲಿಗೆ ಧನ್ಯವಾದಗಳನ್ನು ನಮಸ್ಕರಿಸ್ತಾ ಇದ್ದೀನಿ. ಮತ್ತೆ ಜಯಕ್ಕ ಮೇಡಮ್ ಅವರು ಮತ್ತೆ ಗಿರಿಜಕ್ಕ ಮೇಡಮ್ ಅವ್ರಿಗೆ ನಮಸ್ಕಾರಗಳು. ಮತ್ತೆ ನಾನಿವತ್ತು ನನ್ನ ಪ್ರಯಾಣ ಹೇಳ್ಬಿಡ್ತೀನಿ. ಇವತ್ತು ರೋಟರಿಯಲ್ಲಿ ನಾನಿವತ್ತು ಇಲ್ಲಿ ಬರ್ಬೇಕಂದ್ರೆ ನಮ್ಮ ಮೊದಲಿಗೆ 2019-20ರಲ್ಲಿ ನಮ್ಮ ಅರುಣ್ ಕುಮಾರ್ ಸಾರು ಮತ್ತೆ ಸರಿತಾ ಮೇಡಮ್ ಅವರು ಅಧ್ಯಕ್ಷರು ಕಾರ್ಯಾಧ್ಯಕ್ಷರಾಗಿರ್ತಾರೆ. ಮತ್ತೆ ಅರುಣ್ ಸರ್ ಅವರು ಮುಳಬಾಗಿಲು ರೋಟರಿ ಕ್ಲಬ್ ಅಲ್ಲಿ ಒಂದು ಮೀಟಿಂಗ್ಗಳು ಫಂಕ್ಷನ್ಗಳು ಏನಿದ್ರೆ ಆ ಪರಿಚಯ ಆ ವರ್ಷದಲ್ಲಿ ನಾನು ಹೋಗಿ ಬಂದು ಇದು ಮಾಡ್ತಾ ಇರ್ತೀನಿ. ಮತ್ತೆ ಅರುಣ್ ಕುಮಾರ್ ಸರ್ ಅವರು ಒಂದು ಮೆಂಬರ್ಶಿಪ್ ಆಗ್ಬಿಡು ಅಂತ ಮೆಂಬರ್ಶಿಪ್ ಅನ್ನು ಮಾಡಿಸ್ತಾರೆ. ಆಮೇಲೆ ಅಲ್ಲಿಂದ ನನ್ನ ಪ್ರಯಾಣ ರೋಟರಿಯಲ್ಲಿ ಅಂದ್ರೆ ಆ ರೋಟರಿ ಅಂದ್ರೆ ಅನೇಕ ಒಂದು ಸೇವಾ ಒಂದು ಕಾರ್ಯಕ್ರಮಗಳು, ಉಚಿತ ಹೆಲ್ತ್ ಕ್ಯಾಂಪ್ಗಳು, ಇನ್ನು ಅನೇಕ ಅವರ ಸೇವೆಗಳನ್ನು ಮಾಡ್ಕೊಂಡ್ ಬರ್ತೇವೆ. ಅಲ್ಲಿಂದ ನಾನು ರೋಟರಿ ಅನ್ನೋದು ನಮ್ಗೆ ಪರಿಚಯ ಅನ್ನೋದಾಗತ್ತೆ. ಆಮೇಲೆ ನಮ್ಮ ರೋಟರಿ ಕ್ಲಬ್ ಇಂದ ಅನೇಕ ಹಿರಿಯರು ಬಂದಿದ್ದಾರೆ. ನಮ್ಮ NRS ಸತ್ಯಣ್ಣವರು ಮತ್ತೆ ಶಂಕರಣ್ಣವರು ಮತ್ತೆ ನಮ್ಮ ಸರಿತಾ ಬಾಲಾಜಿ ಮೇಡಮ್, MIT ಕಂಪ್ಯೂಟರ್ ಮೇಡಮ್ ಅವರು ಬಂದಿದ್ದಾರೆ. ಮತ್ತೆ ಅರುಣ್ ಸರ್ ಅವ್ರು ಕೂಡ ಧನ್ಯವಾದಗಳು. ಅವರಿಬ್ಬರಿಗೂ, ನಮ್ಮ ಸರಿತಾ ಮೇಡಮ್ ಅವ್ರಿಗೂ ಅರುಣ್ ಸರ್ ಅವ್ರಿಗೂ ಧನ್ಯವಾದಗಳನ್ನು ನಡೆಸ್ತಾ ಇದ್ದೀನಿ. ಇವತ್ತು ನಾನು ಈ ಸ್ಟೇಜ್ ರೋಟರಿ ಕ್ಲಬ್ ಬರ್ಬೇಕಂದ್ರೆ ಅವರಿಂದನೇ ಕಾರಣ ಅಂತ ನಾನು ಜೋರಾಗಿ ಒಂದು ಚಪ್ಪಾಳೆ ಮೂಲಕ ನೀವು ನೋಡ್ತಾ ಇದ್ದೀನಿ. ಮತ್ತೆ ನಮ್ಮ ಕ್ಲಬ್ ಅಲ್ಲಿ ಇನ್ನೂ ಆಕ್ಟಿವ್ ಆಗಿ ಕ್ಲಬ್ ಎಲ್ಲ ಮ್ಯಾನೇಜ್ಮೆಂಟು ಎಲ್ಲ ನೋಡ್ಕೊಂಡು ನಮ್ಮ ಮುಳಬಾಗಿಲು ರೋಟರಿ ಕ್ಲಬ್ ನಮ್ಮ ರವೀಂದ್ರ ಸರ್ ಅವರು ಕೂಡ ಬಂದಿದ್ದಾರೆ. ಅವ್ರಿಗೂ ಧನ್ಯವಾದಗಳನ್ನು ನಡೆಸ್ತಾ ಇದ್ದೀನಿ. ಎಲ್ಲರಿಗೂ ಇವತ್ತು ನಾನು ನಮ್ಮ ಅಧ್ಯಕ್ಷರಾಗಿ ಆಗ್ತಾ ಅಂತ ನಮ್ಮ ರವಿ ಅವರಿಗೆ, ಅವರು ಏನೇ ಕಾರ್ಯಕ್ರಮಗಳು ಮಾಡಲಿ, ಎಂತೆ ಸೇವೆ ಕಾರ್ಯಕ್ರಮ ಮಾಡಲಿ, ಏನೇ ಮಾಡಲಿ ಅಂತ ಸೈ ಅಂತ ನಾನು ಅವ್ರ ಮಾತಿಗೆ ನಾನು ಗೌರವಿಸ್ತಾ ಇದ್ದೀನಿ. ಮತ್ತೆ ನಾನು ಸ್ಟೇಜ್ ಕಮ್ಮಿ ಮಾತಾಡೋದು, ಕೆಲಸ ಮಾಡೋಣ. ಮತ್ತೆ ನಮ್ಮ ಸತೀಶ್ ಮಾಧವ್ ಸರ್ ಅವ್ರಿಗೂ ಧನ್ಯವಾದಗಳು. ರಾಮಚಂದ್ರ ಸರ್ ಅವರು, ರಾಜ್ಕುಮಾರ್ ಸರ್ ಅವರು ಕೂಡ ಧನ್ಯವಾದಗಳು. ನಮ್ಮ ಚೌಡಪ್ಪ ಸರ್, ಎಲ್ಲರಿಗೂ ವೇದಿಕೆ ಮೇಲೆ ಮುಂಭಾಗದ ಪತ್ರಕರ್ತರಿಗೆ ಎಲ್ಲರಿಗೂ ಧನ್ಯವಾದಗಳು ನಡೆಸ್ತಾ ಇದ್ದೀರಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ